ನಮಸ್ಕಾರ ಫ್ರೆಂಡ್ಸ್. ಬಿಡದಿ ಟೌನ್ಶಿಪ್ ವಿವಾದ ಇದೀಗ ಸಿಡಿಯಲ್ಲೂ ಸಜ್ಜಾದ ಜ್ವಾಲಾಮುಖಿಯ ಘಟ್ಟಕ್ಕೆ ಬಂದು ತಲುಪಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ರಣತಂತ್ರ ರೂಪಿಸಿ ಬೀದಿ ಹೋರಾಟಕ್ಕೆ ಇಲ್ಲಿ ಅಖಾಡವನ್ನ ಸಜ್ಜುಗೊಳಿಸಿವೆ. ರಾಜಕೀಯ ಹೋರಾಟಕ್ಕಿಂತ ಹೆಚ್ಚಾಗಿ ಇದೊಂದು ದೊಡ್ಡ ಜನಾಂದೋಲನವನ್ನಾಗಿ ರೂಪಿಸೋದಕ್ಕೆ ಪ್ರಯತ್ನಗಳು ನಡೆದಿದೆ. ಇದರ ಮಧ್ಯೆ ಇಡೀ ವಿವಾದದ ವರದಿ ಇದೀಗ ರಾಹುಲ್ ಗಾಂಧಿ ಅಂಗಳಕ್ಕೆ ತಲುಪಿದ್ದು, ಹೈಕಮಾಂಡ್ ಎನ್ನುವ ಶಂಖದಿಂದ ಯಾವ ತೀರ್ಥ ಉದುರುತ್ತೆ, ಅಲ್ಲಿಂದ ಯಾವ ಸಂದೇಶ ಸರ್ಕಾರಕ್ಕೆ ರವಾನೆ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ದು ಕುಳಿತಿದ್ದಾರೆ. ಹಾಗಾದರೆ ಹೈಕಮಾಂಡ್ ಸಂದೇಶ ಏನಾಗಿರಬಹುದು? ಅಥವಾ ಈ ವಿವಾದದ ಪರವಾಗಿ ಹೈಕಮಾಂಡ್ ನಿಲ್ಲುತ್ತೋ ಅಥವಾ ಏನಾದರೂ ಬದಲಾವಣೆಗೆ ಮುಖ್ಯಮಂತ್ರಿ DK ಅವರಿಗೆ ರಾಹುಲ್ ಗಾಂಧಿ ಸೂಚನೆ ಮಾಡ್ತಾರೋ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಬಿಡದಿ ಟೌನ್ಶಿಪ್ ಜಮೀನು ಸ್ವಾಧೀನ ವಿವಾದ ಒಂದು ಭಾರತದ ದೊಡ್ಡ ವಿವಾದವಾಗಿ, ರೈತ ಹೋರಾಟವಾಗಿ ಬೆಳೆಯುವ ಸೂಚನೆ ಕಂಡುಬರ್ತಿದೆ. ಈ ಬಗ್ಗೆ ಸರ್ಕಾರ, ಅದರಲ್ಲೂ ಹೊಸ ಮುಖ್ಯಮಂತ್ರಿ DK ಶಿವಕುಮಾರ್ ಅಲ್ಲಿಯವರೇ ಆಗಿರೋದ್ರಿಂದ ಇದನ್ನ ಅವರು ಹೇಗೆ ಗ್ರಹಿಸಿ ಸರಿಪಡಿಸೋದ್ರಲ್ಲಿ ಸೂಕ್ಷ್ಮತೆಯನ್ನು ಪ್ರದರ್ಶನ ಮಾಡ್ತಾರೆ ಅನ್ನೋದರ ಮೇಲೆ ಅವರ ನಾಯಕತ್ವ ಅವಲಂಬನೆ ಆಗಿದೆ. ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ, ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ತರಾತುರಿಯಲ್ಲಿ ಆ ಯೋಜನೆಯನ್ನ ಸ್ಪೆಸಿಫಿಕ್ ಆಗಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದು 500 ಎಕರೆ ಭೂಮಿ ಸ್ವಾಧೀನಕ್ಕೆ ಈ ಸರ್ಕಾರ ನೋಟಿಫಿಕೇಶನ್ ಜಾರಿಗೊಳಿಸಿರೋದು ಇದೀಗ ವಿವಾದದ ಕಿಚ್ಚು ಸ್ಫೋಟಗೊಳ್ಳೋದಕ್ಕೆ ಕಾರಣ ಆಗಿದೆ. ಪ್ರತಿಪಕ್ಷಗಳು ಆರಂಭದಲ್ಲೇ ಈ ಸರ್ಕಾರವನ್ನು ಬಿಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಒಂದು ರೀತಿಯಲ್ಲಿ ಸಜ್ಜಾಗಿದೆ. ಆದರೆ ಈ ಬಗ್ಗೆ ಮಾತಾಡೋದಕ್ಕೆ ಪ್ರತಿಪಕ್ಷಗಳಿಗೆ ಏನು ನೈತಿಕತೆ ಇದೆ? ಇದು ನನ್ನ ಪ್ರಶ್ನೆ. ಕುಮಾರಸ್ವಾಮಿ ಅವರು ಎತ್ತರದ ಧ್ವನಿನಲ್ಲಿ ಇವತ್ತು ಮಾತಾಡ್ತಿದ್ದಾರೆ, ಜನಾಂದೋಲನವನ್ನು ರೂಪಿಸ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ, ಪ್ರತಿಪಕ್ಷವಾಗಿ ನೀವು ಆ ಭಾಗದವರಾಗಿ ನೀವು ಅದನ್ನು ಮಾಡ್ತಿದ್ದೀರಾ. ಆದರೆ ಇದರ ಕುಮಾರಸ್ವಾಮಿ ಅವರ ಕೂಸಿದು, ಕುಮಾರಸ್ವಾಮಿ ಅವರ ಕನಸಿನ ಕೂಸು, ಈ ಪ್ರಾಜೆಕ್ಟಿನ ಕಾನ್ಸೆಪ್ಟ್ ಬಂದಿದ್ದೇ ಅವರಿಂದ. ಈಗ ಅದರ ವಿರುದ್ಧವೇ ಅವರು ಮಾತಾಡ್ತಾರೆ ಮತ್ತು ಇದಕ್ಕೆ ಕೊಡುವ ಕಾರಣಗಳು ಬೇಕಾದಷ್ಟಿವೆ. ಇಲ್ಲ, ಇದನ್ನ ಪೋಷಣೆ ಮಾಡಿದ್ಯಾರು? ಬಿಜೆಪಿನಲ್ಲಿ ಅಶೋಕ್ ರೆವಿನ್ಯೂ ಮಂತ್ರಿ ಆಗಿದ್ರು, ಸದಾನಂದ ಗೌಡರು ಮುಖ್ಯಮಂತ್ರಿ ಇರಬೇಕಾದ್ರೆ 900 ಎಕರೆ ಭೂಮಿ ಸ್ವಾಧೀನವನ್ನೇ ಮಾಡಿದ್ರು. ಈಗ ಇದೇ ಬಿಜೆಪಿ ರೈತರು ಹಾಳಾಗ್ತಿದ್ದಾರೆ, ರೈತರು ಬದುಕು ಹೋಗಿದೆ ಎನ್ನುವ ಧ್ವನಿಯಿಂದ ಮಾತಾಡ್ತಿದ್ದಾರೆ. ಅಂದ್ರೆ ರಾಜಕೀಯ ವ್ಯವಸ್ಥೆ ಹೇಗೆ ನಮ್ಮ ರೈತರ ಬದುಕನ್ನ ಜರ್ಜರಿತಗೊಳಿಸಿದೆ ಅನ್ನೋದಕ್ಕೆ ಯಾವ ಪಕ್ಷಗಳೂ ಹೊರತಲ್ಲ ಅನ್ನೋದಕ್ಕೆ ಈ ಮಾತನ್ನ ಹೇಳ್ತಿದ್ದಾರೆ. ಈಗ ವಾಸ್ತವಕ್ಕೆ ಬರೋದಾದ್ರೆ, ಕಾಂಗ್ರೆಸ್ ಪಕ್ಷ ಇದೀಗ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡುವುದರ ಮೂಲಕ ಇದೀಗ ಜೇನುಗೂಡಿಗೆ ಕಲ್ಲನ್ನ ಒಗೆದಿದೆ. ಹಾಗಾದ್ರೆ ಏನೆಲ್ಲ ಆಗ್ಬೋದು? ಇವತ್ತು ಬಿಜೆಪಿಯ ನಿಯೋಗ ವಿಜೇಂದ್ರ ಸಾರಥ್ಯದಲ್ಲಿ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಮತ್ತಿತರ ನಾಯಕರು ಹಳ್ಳಿಗಳಿಗೆ ಹೋದ್ರು, ರೈತರ ಜೊತೆ ಮಾತಾಡಿದ್ರು, ರೇಷ್ಮೆ ಸಾಕಾಣಿಕೆ ಗೂಡುಗಳಿಗೆ ಭೇಟಿ ಕೊಟ್ಟರು, ಹೊಲಗಳಿಗೆ ಭೇಟಿ ಕೊಟ್ಟರು, ತೋಟಗಳಿಗೆ ಭೇಟಿ ಕೊಟ್ಟರು, ಬೆಳೆದು ನಿಂತ ಮರಗಳನ್ನ, ಹಸಿರು ಪ್ರದೇಶವನ್ನ ವೀಕ್ಷಣೆ ಮಾಡಿದ್ರು, ರೈತರ ಜೊತೆ ಇಂಟ್ರಾಕ್ಟ್ ಮಾಡಿದ್ರು. ಈ ರೈತರು ತಮ್ಮ ಕಷ್ಟವನ್ನ ಹೇಳಿಕೊಟ್ರು. ನಮಗಿದಿಲ್ದಲೇ ಬೇರೆ ಬದುಕಿಲ್ಲ, ನಮ್ಮ ಭೂಮಿಯನ್ನ ಉಳಿಸ್ಕೊಡಿ, ಶಿವಕುಮಾರ್ ಅವರೇ ಮುಂದಿನ ಸರಿ ಮುಖ್ಯಮಂತ್ರಿ ನೀವೇ ಆಗಿ, ನಿಮಗೆ ನಾವು ಕೈ ಮುಗಿದು ಕೇಳ್ತೇವೆ, ನಮ್ಮ ಭೂಮಿಯನ್ನ ನಮ್ಮಿಂದ ಕಸಿಯಬೇಡಿ ಅಂತ ಹೇಳಿ ಅವಗತ್ತುಕೊಂಡು ನೋವಿಂದ ಹೇಳಿದ್ರು. ಬಿಜೆಪಿ ನಾಯಕರು ಇದನ್ನ ನೋಡ್ಬಿಟ್ಟು ಇದನ್ನ ಸರ್ಕಾರದ ವಿರುದ್ಧ ನಾವೊಂದು ಆಂದೋಲನ ರೂಪಿಸ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟರು. ಅಂದ್ರೆ ಬಿಜೆಪಿ ಮತ್ತು JDS ಇದನ್ನ ಪೋಷಣೆ ಮಾಡಿದ್ದಾದ್ರೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಎಲ್ಲರ ಕಣ್ಣು ಕಾಂಗ್ರೆಸ್ನತ್ತ ನೆಟ್ಟಿದೆ. ಇದು ಅತ್ಯಂತ ಇಂಪಾರ್ಟೆಂಟ್. ಇದು ಒಂದ್ ಭಾಗ. ಆದ್ರೆ ಮತ್ತೊಂದ್ ಕಡೆ ಕುಮಾರಸ್ವಾಮಿ ಕೂಡ ವಿದ್ಯಮಾನದ ಕೇಂದ್ರ. ಅಂದ್ರೆ ಬೆಂಗಳೂರಿಂದ ಹಿಡಿದು ಮೈಸೂರು ತನಕ ಏನಿದೆ ಒಕ್ಕಲಿಗರ ಬೆಲ್ಟು, ಅಲ್ಲಿ ಪಕ್ಷವನ್ನ ಬಲಪಡಿಸೋದಕ್ಕೆ, ಚುನಾವಣೆಗೆ ಒಂದು ರೀತಿಯಲ್ಲಿ ಎಲ್ಲ ತಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬೋದಕ್ಕೆ, ಇದನ್ನ ಚಳವಳಿಯಾಗಿ ರೂಪಿಸೋದಕ್ಕೆ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರದು ಜಮೀನಿದೆ ಅಂತ ಹೇಳಿ ಅವರ ಕುಟುಂಬದ ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರ ಭಾವಚಿತ್ರನೊಳಗೊಂಡ ಪೋಸ್ಟರ್ಗಳು ಎಲ್ಲೆಲ್ಲೂ ರಾರಾಜಿಸಿದ್ವು. ಇದು ಕುಮಾರಸ್ವಾಮಿ ಅವರ ಸಿಟ್ಟಿಗೆ ಕಾರಣ ಆಯಿತು, ಅವರನ್ನ ಕೆರಳಿಸ್ತು. ಅವರು ಹರಿತ ಶಬ್ದವನ್ನ ಬಳಸಿ ಮುಖ್ಯಮಂತ್ರಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಇದು ಒಂದು ರಾಜಕೀಯವಾದಂತಹ ಚಿತ್ರಣ.
ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು ಪೋಸ್ಟ್ ಅಂಟಿಸು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದು ನಂದು ಬಿಟ್ಟುಬಿಡಿ. ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸ್ರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಕುಟುಂಬದವ್ರನ್ನ ಫೋಟೋ ಎಲ್ಲ ಹಾಕಿ ಇದು ವಿಕೃತ ಮನಸ್ಸು. ಅದು ಅಷ್ಟೇ ವಿಕೃತ ಮನಸ್ಸು. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಹಾಗಾದ್ರೆ ಹೈಕಮಾಂಡ್ ಲೆವೆಲ್ ಏನೆಲ್ಲ ಆಗ್ತಾ ಇದೆ, ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಒಂದು ಮೂಲದ ಪ್ರಕಾರ ಕಾಂಗ್ರೆಸ್ನ ಕೆಲವು ನಾಯಕರು ಮತ್ತೆ ಕೆಲವು ಸಾಮಾಜಿಕ ಸೇವಾ ಸಂಸ್ಥೆಗಳು ಹೈಕಮಾಂಡ್ ವರೆಗೂ, ರಾಹುಲ್ ಗಾಂಧಿಯವರೆಗೂ ಕೂಡ ಈ ಒಂದು ವಿವಾದವನ್ನ ತಲುಪಿಸಿವೆ. ಹೈಕಮಾಂಡ್ ವಲಯದಲ್ಲೂ ಕೂಡ ಇಲ್ಲಿ ಸರ್ಕಾರದ ಆರಂಭದಲ್ಲಿ ಹೊಸ ಮುಖ್ಯಮಂತ್ರಿಯ ಸಾರಥ್ಯದಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಇದನ್ನ ಸರಿ ಮಾಡಬೇಕು ಅನ್ನುವ ಚಿಂತನೆ ಕೂಡ ಹೈಕಮಾಂಡ್ ಲೆವೆಲ್ ಅಲ್ಲಿ ಆರಂಭ ಆಗಿದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ. ಆದ್ದರಿಂದ ರಾಹುಲ್ ಗಾಂಧಿಯವರ ಮಧ್ಯಪ್ರವೇಶ ಈ ವಿವಾದದಲ್ಲಿ ಅನಿವಾರ್ಯ ಆಗುತ್ತೆ. ಸಿದ್ದರಾಮಯ್ಯ ಅವರ ಮಧ್ಯಪ್ರವೇಶ ಈ ವಿವಾದದಲ್ಲಿ ಅನಿವಾರ್ಯ ಆಗಬಹುದು. ಸಚಿವ ಸಂಪುಟ ಸಭೆಯಲ್ಲೂ ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಬಹುದು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಕೆಪಿಸಿಸಿ ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು ಈ ವಿವಾದದ ಬಗ್ಗೆ ಪಕ್ಷದ ನಾಯಕರಾಗಿ ಪಕ್ಷಕ್ಕೆ ಒಂದು ವೇಳೆ ಧಕ್ಕೆ ಆದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರ ವರದಿಯೂ ಮುಖ್ಯ ಆಗ್ತಿದೆ. ಹೀಗಾಗಿ ಒಂದು ರೀತಿಯಲ್ಲಿ ಎಲ್ಲಾ ಕಡೆನಲ್ಲೂ ಕೂಡ ಬಿಡದಿ ಟೌನ್ಶಿಪ್ ವಿಚಾರ ಒಂದು ಅಭಿಪ್ರಾಯವನ್ನ ಪಡ್ಕೋತಾ, ಒಂದು ರೀತಿಯಲ್ಲಿ ಅದು ಜನಾಂದೋಲನದ ಸ್ವರೂಪವನ್ನು ಕೂಡ ಪಡ್ಕೋತಾ, ರಾಜಕೀಯ ವಿವಾದದ ಸ್ವರೂಪವನ್ನು ಕೂಡ ಪಡ್ಕೋತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಸೊ ಕಾಂಗ್ರೆಸ್ ಹೈಕಮಾಂಡ್ ಈ ವಿವಾದದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕಾಯ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.